ಈ ಸಲ GST ಸಂಗ್ರಹ ತುಂಬ ಚೆನ್ನಾಗಿದೆ ಅಂತೆ. ಜುಲೈ ತಿಂಗಳಲ್ಲಿ ಕೇಂದ್ರದವರು ಹೇಳ್ತಾ ಇದ್ದಾರೆ, ಏನು ಉಪ್ಪಿನಕಾಯಿ ಹಾಕೊಂಡು ನೆಕ್ಕೋಬೇಕಾ, ಕೊಡ್ರಿ ನಮ್ಮ ರಾಜ್ಯಕ್ಕೆ ಏನು ಕೊಡಬೇಕಾಗಿದೆ ಅದನ್ನು ಮಾತ್ರ ಕೊಡೋದಿಲ್ಲ, ಅದನ್ನು ಕೇಳಬಾರ್ದು ಕೇಂದ್ರದವರಿಗೆ. ಸೊ ರಾಜ್ಯ ಈಗ ಅದರಲ್ಲಿ ಪಾಲು ಒಂದು 7ರಷ್ಟಿದೆ. ಅಂದರೆ ಒಂದು 13,967 ಕೋಟಿ ಸಂಗ್ರಹ ಆಗಿದೆ. ಹೋದ ಸಲ ಕಂಪೇರ್ ಮಾಡಿದ್ರೆ ಒಂದು 900 ಕೋಟಿ ಜಾಸ್ತಿ ಆಗಿದೆ ಈ ಬಾರಿ. ಆಪರೇಷನ್ ಮಹದೇವ್ನಲ್ಲಿ ಹತ್ಯೆಯಾದ ಪಾಕಿಸ್ತಾನಿ ಭಯೋತ್ಪಾದಕನ ಬಳಿ ಇದ್ದ ಪಾಕ್ ಗುರುತಿನ ಚೀಟಿ ಪತ್ತೆಯಾಗಿದೆ. ಈ ಮೂಲಕ ಭಯೋತ್ಪಾದಕನ ಗುರುತು ಮತ್ತು ಪಾಕಿಸ್ತಾನಕ್ಕೆ ಸೇರಿದ ಪ್ರಜೆ ಅನ್ನೋದು ದೃಢವಾಗಿದೆ. ಮಹಾರಾಷ್ಟ್ರ ವಿಧಾನಸಭೆಯಲ್ಲಿ ಮೊಬೈಲ್ನಲ್ಲಿ ರಮ್ಮಿ ಆಟ ಆಡಿ ವಿವಾದಕ್ಕೊಳಗಾಗಿದ್ರಲ್ಲ, ಮಹಾರಾಷ್ಟ್ರ ಕೃಷಿ ಸಚಿವ ಮಾಣಿಕ್ ರಾವ್ ಕೊಕಾಟೆ ಅವರ ಖಾತೆಯನ್ನು ಬದಲಾಯಿಸಿದ್ದಾರಂತೆ. ಕೊಕಾಟೆಗೆ ಕೃಷಿ ಖಾತೆ ಬದಲಿಗೆ ಯುವ ಸಬಲೀಕರಣ ಇಲಾಖೆ ಜವಾಬ್ದಾರಿ ಕೊಟ್ಟಿದ್ರು. ಯುವಕರೆಲ್ಲ ಮೊಬೈಲ್ ಹಿಡ್ಕೊಳ್ತಾರೆ ಅಂತೇಳಿ ಅದನ್ನು ಕೊಟ್ಬಿಟ್ರ. ಮನಮರ್ಯಾದೆ ಇಲ್ವೇನ್ರಿ, ತೆಗೆದಾಕ್ರಿ ಮೊದಲು ಮಂತ್ರಿ ಸ್ಥಾನದಿಂದ. ಇನ್ನು ಭಾರೀ ಮಳೆ ಕಾರಣ ಅಮರನಾಥ್ ಯಾತ್ರೆಯನ್ನ ಆಗಸ್ಟ್ 3ರವರೆಗೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಪಹಲ್ಗಾಮ್ ಬಾಲ್ಟಾಲ್ ಮಾರ್ಗದಲ್ಲಿ ದುರಸ್ತಿ ಕಾರ್ಯ ನಡೀತಾ ಇದೆ. ತಮಿಳುನಾಡು ಸರ್ಕಾರ ಹೊಸ ಯೋಜನೆಗಳಿಗೆ ಜೀವಂತ ವ್ಯಕ್ತಿಗಳ ಹೆಸರಿಡಿದಂತೆ ಮದ್ರಾಸ್ ಹೈಕೋರ್ಟ್ ತಡೆ ನೀಡಿದೆ ಅಂತೆ. ವೆರಿ ಗುಡ್ ಸರ್, ಹಂಗೆ ಮಾಡಬೇಕು. ಇಂದಿನಿಂದ ಮಸೂರಿ ಭೇಟಿಗೆ ನೀಡುವ ಎಲ್ಲಾ ಪ್ರವಾಸಿಗರಿಗೆ ಉತ್ತರಾಖಂಡ್ ಸರ್ಕಾರ ಆನ್ಲೈನ್ ನೋಂದಣಿ ಕಡ್ಡಾಯಗೊಳಿಸಿದೆ. ಅಂಬೇಡ್ಕರ್ಗೆ ಅಪಮಾನ ಮಾಡಿದ ಆರೋಪದ ಮೇಲೆ ನಟ ಪ್ರಥಮ್ನನ್ನ ಬ್ಯಾನ್ ಮಾಡುವಂತೆ ಫಿಲ್ಮ್ ಚೇಂಬರ್ಗೆ ದಲಿತ ಸಂಘಟನೆಗಳು ದೂರು ಕೊಟ್ಟಿವೆ. ಸ್ವರ್ಗಕ್ಕೆ ಹೋಗಿ ಅಂಬೇಡ್ಕರ್ನ ಭೇಟಿ ಮಾಡಿ ಮಾತನಾಡ್ತೀನಿ ಅಂತ ಪ್ರಥಮ್ ಹೇಳಿದರು. ಅದಕ್ಕೆ DSS ಕಾರ್ಯಕರ್ತರೆಲ್ಲ ಕಿಡಿಕಾರಿದ್ದಾರೆ. ಪ್ರಥಮ್ ಬ್ಯಾನ್ ಮಾಡಬೇಕು, ಕಿರುತೆರೆಯಲ್ಲೂ ಕೂಡ ಪ್ರಥಮ್ಗೆ ಅವಕಾಶ ನೀಡಬಾರದು ಅಂತ ಮನವಿ ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಟ್ಯೂಷನ್ಗೆ ಹೋಗಿದ್ದ 13 ವರ್ಷದ ನಿಶ್ಚಿತ್ ಎಂಬ ಬಾಲಕನನ್ನು ಕಿಡ್ನಾಪ್ ಮಾಡಿ ಬರ್ಬರವಾಗಿ ಹತ್ಯೆ ಮಾಡಿದ ಪ್ರಕರಣ ಸಂಬಂಧ ಇಬ್ಬರು ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ಕೋಲಾರದಲ್ಲಿ ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ 5ನೇ ಘಟಿಕೋತ್ಸವದ ಕುಲಪತಿಯವರನ್ನು ರಾಜ್ಯಪಾಲರು ತರಾಟೆಗೆ ತೆಗೆದುಕೊಂಡ ಪ್ರಸಂಗ ಆಗಿದೆ. ಕುಲಪತಿ ಡಾಕ್ಟರ್ ನಿರಂಜನ್ ವಾನಳ್ಳಿ ಅವರನ್ನು ಕಾರ್ಯಕ್ರಮದ ಶಿಷ್ಟಾಚಾರ ಪಾಲನೆ ಮಾಡದಿದ್ದಕ್ಕೆ ವೇದಿಕೆಯ ಮೇಲೆ ಬೆರಳು ತೋರಿಸ್ತಾ ತರಾಟೆ ತಗೊಂಡಿದ್ದಾರೆ. KRIDLನಲ್ಲಿ 72 ಕೋಟಿ ಅಕ್ರಮ ಪ್ರಕರಣ ಸಂಬಂಧಿಸಿದಂತೆ 2ನೇ ದಿನವೂ ಲೋಕಾಯುಕ್ತ ದಾಳಿ ಮುಂದುವರಿತು. KRIDLನಲ್ಲಿ ಕಚೇರಿ ಹಾಗೂ ಹೊರಗುತ್ತಿಗೆ ಮಾಜಿ ನೌಕರ ಕಳಕಪ್ಪ ಮನೆ ಮೇಲೆ ದಾಳಿ ನಡೆದಿತ್ತು.